ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಜಲಜ ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ ಸಂಸ್ಥಾನ ರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನಶೂರಮಾಧವಾನ್ ಪ್ರಸನ್ನಶೂರಮಾಧವಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರ ಮಾಧವಾನ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ ಓಜಸ್ತೇಜೋದ್ಯುತಿಧರ ಪ್ರಕಾಶಾತ್ಮ ಪ್ರತಾಪನಃ ವೃದ್ಧಸ್ಪಷ್ಟಾಕ್ಷರೋ ಮಂತ್ರಶ್ಚಂದ್ರಾಂಶುರ್ಭಾಸ್ಕರದ್ಯುತಿ. ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಾವು ಪ್ರತಾಪನಃ ಎಂಬುವಂತಹ ಭಗವಂತನ ನಾಮವನ್ನು ಕುರಿತು ಹೇಳಿಕೊಳ್ತಾ ಇದ್ದೇವೆ. ಉತ್ತಮರಾದವರ ಸಂತಾಪವನ್ನು ಕಳೆಯುವವನು, ಭಗವಂತನ ಮುಖಾರವಿಂದವೇ ಸಂಸಾರದ ಸಂತಾಪವನ್ನು ಪರಿಹರಿಸುವಂಥದ್ದು, ಭಗವಂತನ ಒಂದು ಅನುರಾಗಪೂರ್ವಕವಾದ ನೋಟ ಸಂಸಾರ ಸಂತಾಪವನ್ನು ಪರಿಹಾರ ಮಾಡುತ್ತೆ ಅಂತ ಎಲ್ಲ ಹೇಳಿಕೊಂಡಿದ್ದೇವೆ. ಇನ್ನು ಇವತ್ತು ದುಷ್ಟಾನಾಂ ಪ್ರಕೃಷ್ಟಂ ತಾಪಂ ನಯತೀತಿವ ಪ್ರಕರ್ಷೇಣ ತಾಪಂ ನಯತೀತಿ ಪ್ರತಾಪನಃ. ದುಷ್ಟರಿಗೆ ಚೆನ್ನಾಗಿ ತಾಪವನ್ನು ತಲುಪಿಸುವವನು. ಹೇಗೆ ಉತ್ತಮರಾದವರ ಸಂತಾಪವನ್ನು ಕಳೀತಾನೋ ಹಾಗೆ ದುಷ್ಟರಿಗೆ ಚೆನ್ನಾಗಿ ತಾಪವನ್ನು ಕೊಡ್ತಾನೆ. ಯಾಕೆ ಅಂದರೆ ಆ ದುಷ್ಟರಿಗೆ ಆ ತಾಪ ಕೊಡಲೇಬೇಕು. ಆದ ಕಾರಣ ಅವರಿಗೆ ಚೆನ್ನಾಗಿ ತಾಪವನ್ನು ಕೊಡ್ತಾನಂತೆ. ಆದ ಕಾರಣ ಪ್ರತಾಪನಃ ಅಂತ ಭಗವಂತನಿಗೆ ಹೆಸರು. ಇನ್ನು ಪ್ರಕೃಷ್ಟತ್ವಾತ್ ದುಷ್ಟಾನ್ ಪ್ರತಿತಾಪಂ ಸಂತಾಪಂ ನಯತೀತಿ ತಾಪನಃ. ಪ್ರತಾಪನಃ ಪ್ರಕೃಷ್ಟನಾಗಿರ್ತಾನೆ ಮತ್ತು ದುಷ್ಟರಿಗೆ ತಾಪವನ್ನು ಉಂಟು ಮಾಡುವವನಾಗ್ತಾ ಇರ್ತಾನೆ. ಚೆನ್ನಾಗಿ ಇವನು ದುಷ್ಟರಿಗೆ ತಾಪವನ್ನು ಕೊಡ್ತಾನೆ. ಆದರೆ ಇಲ್ಲಿ ನಮಗೆ ಒಂದು ಪ್ರಶ್ನೆ ಬರುತ್ತೆ. ನಾವು ಒಬ್ಬರಿಗೆ ತಾಪವನ್ನು ಕೊಡಬಾರದು, ತೊಂದರೆಯನ್ನು ಕೊಡಬಾರದು ಅಂತ ನಾವು ತಿಳ್ಕೊಳ್ತೇವೆ. ದುಷ್ಟರನ್ನ ಕಂಡ್ರೆ ದೂರ ಇರಬೇಕು ಅಂತ ಹೇಳ್ಕೊಳ್ತೇವೆ. ಆದರೆ ಭಗವಂತ ದುಷ್ಟರಿಗೆ ಚೆನ್ನಾಗಿ ತಾಪವನ್ನು ಕೊಡ್ತಾನಲ್ಲ, ಅವನಿಗೇನಾದರೂ ಪಾಪದ ಲೇಪವಿದೆಯೇನು ಅಂದರೆ ಪಾಪದ ಲೇಪವು ಲೇಷವೂ ಇಲ್ಲ. ಅವನು ಪ್ರಕೃಷ್ಟನಾಗೇ ಇರ್ತಾನೆ. ಅವನು ದುಷ್ಟರಿಗೆ ತಾಪವನ್ನು ಕೊಡುವುದೇ ಒಂದು ಗುಣವಾಗಿದೆ. ಮುಂದೆ ಬರುತ್ತೆ, ಜಿಜ್ಞಾಸೆಯಲ್ಲಿ ಅದೇ ಬರುತ್ತೆ. ದುಷ್ಟರಿಗೆ ತಾಪವನ್ನು ಕೊಡುವುದೇ ಒಂದು ಗುಣ. ಗುಣ ಅಂತ ಹೇಳಿದ್ರೆ ಭಗವಂತನ ವಿಷಯದಲ್ಲಿ
ಅದು ಸದ್ಗುಣವೇ ಹೊರತು ದುರ್ಗುಣ ಎಂಬುದು ಇರೋದೇ ಇಲ್ಲ ಭಗವಂತನ ಗುಣದಲ್ಲಿ. ನಮ್ಮ ವಿಷಯದಲ್ಲಿ ಗುಣ ಅಂದರೆ ಅದು ದುರ್ಗುಣವೋ ಸದ್ಗುಣವೋ, ಇವನಲ್ಲಿ ಗುಣಗಳಿದೆ ಅಂದರೆ ಗುಣಗಳಂದರೆ ಸದ್ಗುಣಗಳಿದೆಯಾ ದುರ್ಗುಣಗಳಿದೆಯಾ ಅಂತ ನಮ್ಮಲ್ಲಿ ಪ್ರಶ್ನೆ ಬರುತ್ತೆ. ಆದರೆ ಭಗವಂತನಲ್ಲಿ ಗುಣ ಇದೆ ಅಂತ ಹೇಳಿದರೆ ಸದ್ಗುಣಗಳೇ ಹೊರತು ದುರ್ಗುಣ ಎಂಬುದೇ ಇರಲ್ಲ ಅವನಿಗೆ. ಯಾಕಂದರೆ ಅವನ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ. ಆದ ಕಾರಣ ಭಗವಂತನು ದುಷ್ಟರನ್ನು ತಾಪಕ್ಕೆ ಒಳಪಡಿಸುತ್ತಾನೆ. ಅದರಿಂದ ಅವನಿಗೆ ಪಾಪದ ಲೇಪವೂ ಲೇಷವೂ ಇರೋದಿಲ್ಲ ಅಂತ ಹೇಳ್ತಾ, ಇನ್ನು ಅಷ್ಟೇ ಅಲ್ಲ, ಅವನೇನು ಮಾಡ್ತಾನೆ ಭಗವಂತ, ಪ್ರಕೃಷ್ಟ ತಾಪ ಯಸ್ಮಿನ್ ಸಹ ಪ್ರತಾಪ ಸಂಸಾರ ತಂ ನಯತಿ ಪ್ರಾಪಯತೀತಿ ಪ್ರತಾಪನಃ. ಈ ಸಂಸಾರ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ, ಪ್ರಕೃಷ್ಟ ತಾಪ ಯಸ್ಮಿನ್ ಸಹ ಪ್ರತಾಪ ಸಂಸಾರ. ಈ ಸಂಸಾರದಲ್ಲಿ ಪ್ರಕೃಷ್ಟವಾಗಿ ಚೆನ್ನಾಗಿ ತಾಪವಿರುತ್ತೆ. ಅಂತಹ ಚೆನ್ನಾಗಿ ತಾಪವುಳ್ಳ ಸಂತಾಪವುಳ್ಳ ಸಂಸಾರವನ್ನು ಕೊಡ್ತಾನಂತೆ. ಆದ ಕಾರಣ ಅವನಿಗೆ ಪ್ರತಾಪನಃ ಅಂತ ಹೆಸರು. ಈ ಸಂಸಾರ ಅಂದ್ರೇ ಸಂತಾಪ, ಅಂದರೆ ತಾಪದಿಂದ ಕೂಡಿರುತ್ತೆ, ತೊಂದರೆಗಳಿಂದ ಕೂಡಿರುತ್ತೆ. ಅದಕ್ಕೆ ಸಂಸಾರವನ್ನು ಸಾಗರಕ್ಕೆ ಹೋಲಿಸ್ತಾರೆ, ಸಂಸಾರ ಸಾಗರ ಅಂತ. ಆ ಸಾಗರಕ್ಕಾದರೂ ದಡ ತೀರ ಇರುತ್ತೇನೋ ಅಲ್ಲಿ. ಈ ಸಂಸಾರವೆಂಬ ಸಾಗರಕ್ಕೆ ದಡವೇ ಇರೋದಿಲ್ಲ. ಈ ಸಂಸಾರ ಚೆನ್ನಾಗಿ ತಾಪಗಳಿಂದ ಕೂಡಿರುತ್ತೆ, ಅಂದರೆ ಕಷ್ಟಗಳಿಂದ ದುಃಖಗಳಿಂದ ನಷ್ಟಗಳಿಂದ ಕೂಡಿರುತ್ತೆ. ಇಂತಹ ಸಂತಾಪವುಳ್ಳ ಸಂಸಾರವನ್ನು ಕೊಡುವವನು. ಆದ ಕಾರಣ ಅವನಿಗೆ ಪ್ರತಾಪನಃ ಅಂತ ಹೆಸರು. ಇನ್ನು ಪ್ರಕೃಷ್ಟ ತಾಪ ಯಸ್ಮಿನ್ ಸಹ ಪ್ರತಾಪ ಸಂಸಾರ ತಂ ಭಕ್ತೇಭ್ಯ ಸಕಾಶಾತ್ ಅಪನಯತೀತಿ ಪ್ರತಾಪನಃ. ಸಂತಾಪವುಳ್ಳ ಈ ಸಂಸಾರವನ್ನು ಭಕ್ತರಿಂದ ಹೋಗಲಾಡಿಸುತ್ತಾನಂತೆ. ಇಲ್ಲಿ ಭಗವಂತನ ಭಕ್ತರೂ ಸಂಸಾರದಲ್ಲಿದ್ದಾರೆ, ಭಗವಂತನ ಭಕ್ತರಾಗದೇ ಇರುವ ಅಭಕ್ತರೂ ಸಂಸಾರದಲ್ಲಿದ್ದಾರೆ. ಅಂದರೆ ದುಷ್ಟರು, ಭಗವದ್ವೇಷಿಗಳು, ಭಗವದ್ಭಕ್ತರ ದ್ವೇಷಿಗಳು. ಅವರನ್ನು ಸಂತಾಪವುಳ್ಳ ಸಂಸಾರದಲ್ಲಿ ಹಾಕ್ತಾನೆ, ಅವರಿಗೆ ಸಂಸಾರ ಬರುವಂತೆ ಮಾಡ್ತಾನೆ. ಅದೇ ಸಂತಾಪವುಳ್ಳ ಸಂಸಾರವನ್ನು ಭಕ್ತರಿಂದ ಹೋಗಲಾಡಿಸುತ್ತಾನೆ. ಒಂದೇ ಸಂತಾಪವುಳ್ಳ ಸಂಸಾರ, ಅದನ್ನು ದುಷ್ಟರಿಗೆ ಕೊಟ್ಟು ಅವರಿಗೆ ತಾಪವನ್ನು ಕೊಡ್ತಾನೆ, ಸಂಸಾರದ ತಾಪವನ್ನು. ಅದೇ ಸಂತಾಪವುಳ್ಳ ಸಂಸಾರವನ್ನು ತನ್ನ ಭಕ್ತರಿಂದ ದೂರ ಮಾಡ್ತಾನೆ. ಆದ ಕಾರಣ ಅವನಿಗೆ ಪ್ರತಾಪನಃ ಅಂತ ಹೆಸರು. ಪ್ರಕರ್ಷೇಣ ತತತ್ವಾತ್ ಪ್ರತಃ ಅಪಾಂ ಸಮೂಹ ಆಪಂ ತತ್ ನಯತೀತ್ಯಾಪನಃ. ಚೆನ್ನಾಗಿ ವ್ಯಾಪಿಸಿದ್ದಾನೆ ಮತ್ತು ನೀರಿನ ಸಮೂಹವನ್ನು ಪ್ರೇರಿಸುವವನಾಗಿದ್ದಾನೆ. ಆದ ಕಾರಣ ಅವನಿಗೆ ಪ್ರತಾಪನಃ ಅಂತ ಹೆಸರು. ಪ್ರತಾಪಂ ಸ ಪ್ರತಾಪ ಪ್ರಭಾವಶ್ಚ ಯತ್ತೇಜಃ ಕೋಶದಂಡಜಂ ಇತ್ಯುಕ್ತರೀತ್ಯ ಕೋಶದಂಡಜಂ ಯತ್ತೇಜಃ ತಂ ಕ್ಷತ್ರಿಯೇಷು ನಯತೀತಿ ಪ್ರತಾಪನಃ. ರಾಜರುಗಳಲ್ಲಿ ಧನ ಮತ್ತು ಸೈನ್ಯದಿಂದ ಬರುವಂತಹ ಸಾಮರ್ಥ್ಯ ವಿಶೇಷವನ್ನು ಹೊಂದಿಸುತ್ತಾನಂತೆ ರಾಜರಲ್ಲಿ. ಅಂದರೆ ರಾಜನಾದವನಿಗೆ ಒಳ್ಳೆ ಧನ ಇರಬೇಕು, ಹಣ ಇರಬೇಕು ಮತ್ತು ಒಳ್ಳೆ ಸಾಮರ್ಥ್ಯ ಇರಬೇಕು. ರಾಜ್ಯವನ್ನು ಆಳುವಂತಹ ಸಾಮರ್ಥ್ಯ ಇರಬೇಕು. ಅಂತಹ ಸಾಮರ್ಥ್ಯ ವಿಶೇಷ ಅಂದರೆ ಧನ ಮತ್ತು ಸೈನ್ಯದಿಂದ ಉಂಟಾಗುವಂತಹ ಸಾಮರ್ಥ್ಯ ವಿಶೇಷವನ್ನು ರಾಜರುಗಳಿಗೆ ಹೊಂದಿಸಿಕೊಡ್ತಾನಂತೆ, ರಾಜರುಗಳಿಗೆ ಕೊಡ್ತಾನಂತೆ. ಆದ ಕಾರಣ
ಭಗವಂತನಿಗೆ ಪ್ರತಾಪನಃ ಅಂತ ಹೆಸರು. ಯಾಕೆ ರಾಜರಿಗೆ ಇರಬೇಕು, ಮುಖ್ಯವಾಗಿ ಪಾಲನೆ ಮಾಡಬೇಕು ಅಂದರೆ ಹಣ ಇರಬೇಕು, ರಾಜ್ಯವನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿದರೆ ಸೈನ್ಯ ಇರಬೇಕು. ಈ ಎರಡು ಇದ್ದು ಸಮರ್ಥರಾಗಿರಬೇಕು. ಅಂತಹ ಸಾಮರ್ಥ್ಯ ವಿಶೇಷವನ್ನು ರಾಜರಿಗೆ ಕೊಡುವವನು, ಆದ ಕಾರಣ ಪ್ರತಾಪನಃ. ಇನ್ನು ಸಂಹಾರ ಕಾಲೇ ವಿಶ್ವಂ ಸವಿತ್ರಾದಿಭಿಃ ಪ್ರತಾಪಯತಿ ದಾಹಯತೀತಿ ಪ್ರತಾಪನಃ ತಪದಾಹೆ. ಸಂಹಾರ ಕಾಲದಲ್ಲಿ ಸೂರ್ಯ ಮೊದಲಾದವರ ಮೂಲಕ ಎಲ್ಲವನ್ನ ಸುಡುವಂತೆ ಮಾಡ್ತಾನೆ. ನಮಗೆ ಸೂರ್ಯನ ಪ್ರಖರತೆ ಜಾಸ್ತಿಯಾಗಿ ಬೆಂಕಿ ಅಂಟ್ಕೊಂಡು ಅಗ್ನಿಯ ಅನಾಹುತಗಳು ಆಗ್ತಾ ಇರುತ್ತೆ. ಅದೇ ಸೂರ್ಯ ನಮಗೆ ಬೆಳಕನ್ನು ಕೊಡ್ತಾನೆ. ಅದೇ ಸೂರ್ಯನಲ್ಲಿ ಸೂರ್ಯಾಂತರ್ಯಾಮಿಯಾಗಿ ಭಗವಂತ ಸವಿತೃಮಂಡಲದಲ್ಲಿದ್ದು ಈ ಜಗತ್ತನ್ನೆಲ್ಲ ಬೆಳಗಿಸ್ತಾನೆ. ಅದೇ ಸಂಹಾರ ಕಾಲದಲ್ಲಿ ಸೂರ್ಯನ ದ್ವಾರ ಈ ಜಗತ್ತೆಲ್ಲ ಸುಡುವಂತೆ ಮಾಡ್ತಾನೆ. ಜಗತ್ತಿಗೆ ಬೆಳಕು ಕೊಡಬೇಕಾಗಿದ್ದರೂ ಸೂರ್ಯ ಚಂದ್ರ ಅಗ್ನಿಯಾದಿಗಳಿರಬೇಕು. ಆದರೆ ಅವರು ಸ್ವತಂತ್ರವಾಗಿ ಕೊಡುವುದಿಲ್ಲ, ಅವರಲ್ಲಿ ಭಗವಂತ ಇದ್ದು ಬೆಳಕನ್ನು ಕೊಡಿಸ್ತಾನೆ ಜಗತ್ತಿಗೆ. ಅದೇ ರೀತಿಯಲ್ಲಿ ಸಂಹಾರ ಕಾಲದಲ್ಲಿ ಸೂರ್ಯ ಮೊದಲಾದವರಲ್ಲಿ ಇದ್ದು ಈ ಜಗತ್ತನ್ನೆಲ್ಲ ಸುಟ್ಟು ಬಿಡುತ್ತಾನೆ ಭಗವಂತ. ಆದ ಕಾರಣ ಪ್ರತಾಪನಃ ಅಂತ ಭಗವಂತನಿಗೆ ಹೆಸರು. ಮುಚುಕುಂದೇನ ಕಾಲಯಾವನಂ ಪ್ರತಾಪಯತಿ ದಾಹಯತೀತಿ ಪ್ರತಾಪನಃ ತಪದಾಹೇ. ಅಷ್ಟೇ ಅಲ್ಲದೆ ದಶಮಸ್ಕಂದ ಭಾಗವತಸ್ಯ ಪಂಚಾಶತ್ತಮಾಧ್ಯಾಯೇ ಏಷಾ ಆಖ್ಯಾಯಿತಾ ನಿರೂಪಿತ. ತತ್ರ ಅಸ್ಪಷ್ಟ ಅಂಶಾಃ ಮಹಾಭಾರತ ತಾತ್ಪರ್ಯ ನಿರ್ಣಯಸ್ಯ ಸಪ್ತದಶಾಧ್ಯಾಯೇ ಸ್ಪಷ್ಟೀಕೃತಾಃ. ಭಾಗವತದಲ್ಲಿ ಹೇಳಿರುವ ಮುಚುಕುಂದನ ವಿಷಯವನ್ನು ಆಚಾರ್ಯರು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ, ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಇನ್ನಿಷ್ಟು ಸ್ಪಷ್ಟನೆ ಮಾಡ್ತಾರೆ. ಮುಚುಕುಂದ ಎಂಬ ರಾಜ ದೇವತೆಗಳಿಗೆ ಸಹಾಯವನ್ನು ಮಾಡಿದ. ಯಾವಾಗ ಅಂತ ಹೇಳಿದರೆ, ದೈತ್ಯರ ಜೊತೆಗೆ ನಡೆಯುವ ಯುದ್ಧದಲ್ಲಿ ದೇವತೆಗಳಿಗೆ ಆ ಮುಚುಕುಂದ ರಾಜ ಸಹಾಯ ಮಾಡಿದ. ದೇವತೆಗಳು ಗೆದ್ದರು. ಆವಾಗ ವರವನ್ನು ಕೇಳು ಅಂದಾಗ ಮುಚುಕುಂದ ಮಹಾರಾಜ ಏನು ಕೇಳಿದ, ನನಗೆ ಒಳ್ಳೆ ನಿದ್ದೆ ಬರಬೇಕು, ನಾನು ಭಾಳ ಶ್ರಾಂತನಾಗ್ಬಿಟ್ಟಿದ್ದೇನೆ, ಒಳ್ಳೆ ನನಗೆ ನಿದ್ದೆ ಬೇಕು ಅಂತ ಕೇಳಿದ. ಸರಿ, ಯಾರಾದರೆ ನನ್ನ ನಿದ್ರಾಭಂಗ ಮಾಡ್ತಾರೋ, ನಂಗೆ ನಿದ್ರಾಭಂಗ ಆಗಿ ಎದ್ದು ಕೂಡಲೇ ನಾನು ಯಾರನ್ನು ನೋಡ್ತೇನೋ ಅವನು ಸುಟ್ಟು ಭಸ್ಮ ಆಗಬೇಕು ಅಂತ ವರವನ್ನು ಕೇಳಿರ್ತಾನೆ. ದೇವತೆಗಳು ಕೊಟ್ಟಿರ್ತಾರೆ. ಆಗ ಕಾಲಯವನ ಜೊತೆಗೆ ಈ ಕಾಲಯವನ ಕೃಷ್ಣನ ಜೊತೆಗೆ ಯುದ್ಧ ಮಾಡಲಿಕ್ಕೆ ಬರ್ತಾನೆ. ಆವಾಗ ಕೃಷ್ಣ ಏನು ಮಾಡ್ತಾನೆ, ಓಡಿ ಹೊರಟೋಗ್ತಾನೆ. ಕಾಲಯವನನ್ನು ನೋಡಿ ಓಡಿ ಹೊರಟೋಗ್ತಾನೆ. ಅವನು ಕಾಲಯವನ ಏನನ್ಕೊಂತಾನೆ, ತನ್ನ ನೋಡಿ ಹೆದರಿ ಕೃಷ್ಣ ಯುದ್ಧ ಮಾಡಲಿಕ್ಕೆ ಕೈಲಾಗದೆ ಓಡಿ ಹೋಗ್ತಾ ಇದ್ದಾನೆ ಅಂತೇಳಿ ಕೃಷ್ಣನನ್ನು ಅಟ್ಟಿಸಿಕೊಂಡು ಹೋಗ್ತಾನೆ ಕಾಲಯವನ. ಆಗ ಒಂದು ಮುಚುಕುಂದ ಮಹಾರಾಜ ಒಂದು ಗುಹೆಯಲ್ಲಿ ಮಲಗಿರ್ತಾನೆ. ಆಗ ಕೃಷ್ಣ ಏನು ಮಾಡ್ತಾನೆ, ಓಡಿ ಹೋಗಿ ಆ ಮುಚುಕುಂದ ಮಹಾರಾಜ ಮಲಗಿರೋ ಗುಹೆಯಲ್ಲಿ ಒಳಗೆ ಹೊಟ್ಟೋಗ್ತಾನೆ. ಈ ಕಾಲಯವನ ಬಂದು ನೋಡ್ತಾನೆ, ಕೃಷ್ಣ ಕಾಣೋದಿಲ್ಲ. ಆದರೆ ಈ ಮುಚುಕುಂದ ಮಹಾರಾಜ ಚೆನ್ನಾಗಿ ಮುಸುಗು ಹಾಕ್ಕೊಂಡು, ಮೈಯೆಲ್ಲ ತಲೆ ಕೂಡ ಕಾಣಿಸದೆ ಮುಸುಗು ಹಾಕ್ಕೊಂಡು ಮಲಗಿಬಿಟ್ಟಿರ್ತಾನೆ. ಈ ಕಾಲಯವನಿಗೆ ಬರ್ತಾನೆ, ಸಿಟ್ಟು ಬರುತ್ತೆ. ಈ ಕೃಷ್ಣ ತನ್ನಿಂದ ಹೆದರಿ ಓಡಿ ಬಂದು ಮುಸುಗು ಹಾಕ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದಾನೆ ಅಂಥೇಳಿ ಆ ಮುಚುಕುಂದ ಮಹಾರಾಜನ್ನು ಎಬ್ಬಿಸ್ತಾನೆ.
ಆವಾಗ ನಿದ್ರಾಭಂಗವಾಗಿ ಮುಚುಕುಂದ ಮಹಾರಾಜ ಎದ್ದು ನೋಡ್ತಾನೆ. ನೋಡಿದ ಕೂಡಲೇ ಅವನ ದೃಷ್ಟಿಗೆ ಬಿದ್ದು ಕಾಲಯವನ ಸುಟ್ಟು ಭಸ್ಮ ಆಗಿಬಿಡ್ತಾನೆ. ಮುಚುಕುಂದ ಮಹಾರಾಜನ ಮೂಲಕ ಕಾಲಯವನನ್ನು ಸುಟ್ಟು ಭಸ್ಮ ಮಾಡಿದ್ದಾನಾದ ಕಾರಣ ಕೃಷ್ಣನಿಗೆ ಪ್ರತಾಪನಾಹ ಅಂತ ಹೆಸರು. ಇದು ಕೃಷ್ಣ ಯಾಕೆ ಮಾಡಿದ? ಏನು ತಾನೇ ಕಾಲಯವನನ್ನು ಸುಟ್ಟು ಭಸ್ಮ ಮಾಡಲಾರೇನು? ಯಾಕೆ ಓಡಿ ಹೋಗಿ ಮುಚುಕುಂದ ಮಹಾರಾಜ ಮಲಗಿರುವ ಜಾಗಕ್ಕೆ ಹೋಗಿ ಅಲ್ಲಿ ಅವನನ್ನೇ ನಿದ್ದೆ ಎಬ್ಬಿಸುವಂತೆ ಕಾಲಯವನನ್ನು ಮಾಡಿ ಮುಚುಕುಂದ ಮಹಾರಾಜನ ದೃಷ್ಟಿಗೆ ಬಿದ್ದು ಅವನು ಸುಟ್ಟು ಭಸ್ಮ ಆಗುವಂತೆ ಯಾಕೆ ಮಾಡಿದ ಅಂತ ಹೇಳಿದರೆ, ದುಷ್ಟ ಶಿಕ್ಷಣೆಗಾಗಿ ಶಿಷ್ಟ ಸಂರಕ್ಷಣೆಗಾಗಿ ಭಗವಂತ ಕೃಷ್ಣನಾಗಿ ಅವತಾರವನ್ನು ಮಾಡಿ ತಾನೇ ಕಾಲಯವನನ್ನು ಸಂಹಾರ ಮಾಡುವ ಶಕ್ತಿ ಸಾಮರ್ಥ್ಯ ಇದ್ದರೂ ಮುಚುಕುಂದ ಮಹಾರಾಜನಿಗೆ ಕಾಲಯವನನ್ನು ಸಂಹಾರ ಮಾಡಿದಂತಹ ಕೀರ್ತಿ ಕೊಡಬೇಕು ಅಂತ ತೀರ್ಮಾನ ಮಾಡಿ ಕೃಷ್ಣ ಆ ಮುಚುಕುಂದ ಮಹಾರಾಜನನ್ನು ಅನುಗ್ರಹ ಮಾಡಿದ್ದಾನೆ ಎಂಬುವಂತಹ ವಿಷಯವನ್ನು ಭಾಗವತದಲ್ಲಿ ಅಸ್ಪಷ್ಟವಾಗಿ ಹೇಳಿದ್ದನ್ನು ಸ್ಪಷ್ಟವಾಗಿ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ 17ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದೇ ಭಗವಂತನ ಲೀಲೆ. ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ ಅಂತ ಹೇಳಿ ಭಗವಂತನ ಲೀಲೆಗಳು ಹೇಗಿರುತ್ತೆ ಏನು ಅಂತಲೇ ನಮಗೆ ಅರ್ಥವಾಗೋದೇ ಇಲ್ಲ. ಕೃಷ್ಣನೇ ಸಂಹಾರ ಮಾಡಬಹುದಾಗಿತ್ತು, ಆದರೆ ತಾನು ಸಂಹಾರ ಮಾಡದೆ ಕಾಲಯವನನ್ನು ಮುಚುಕುಂದ ಮಹಾರಾಜನಿಂದ ಅವನ ಕೈಯಲ್ಲಿ ಸಾಯುವಂತೆ ಮಾಡ್ತಾನೆ. ಇದು ಭಗವಂತನ ಒಂದು ಲೀಲಾ ವಿಲಾಸ. ಇನ್ನು ಪ್ರಕರ್ಷೇಣ ತಾಪಯತಿ ಯೋಗ್ಯೇಭ್ಯ ಸ್ಮಾತ್ಮಾನಂ ಜ್ಞಾಪಯತೀತಿ ಪ್ರತಾಪನಃ. ತಪ ಆಲೋಚನೆ. ಯೋಗ್ಯರಿಗೆ ಚೆನ್ನಾಗಿ ತನ್ನನ್ನು ತಿಳಿಸಿಕೊಡ್ತಾನಂತೆ. ಅಂದರೆ ಯಾರು ಭಗವದ್ಭಕ್ತರಿರ್ತಾರೆ, ಸಜ್ಜನರಿರ್ತಾರೆ, ಅವರಿಗೆ ತನ್ನನ್ನು ಅವರು ತಿಳಿಯುವಂತೆ ಮಾಡ್ತಾನೆ. ಅಂದರೆ ಯಾರಿಗೆ ತನ್ನ ಕುರಿತು ತಿಳಿಸಬೇಕು ಅಂತ ಇರುತ್ತೋ ಅವರಿಗೆ ಮಾತ್ರ ತನ್ನನ್ನು ತಾನು ತಿಳಿಸಿಕೊಡ್ತಾನೆ. ಇದು ಭಗವಂತನ ಒಂದು ಗುಣ. ಯಾಕೆ ಅಂದರೆ ಭಗವಂತನಿಗೆ ನಮ್ಮ ಬಗ್ಗೆ ನಮಗೆ ಒಬ್ರಿಗೆ ಹೇಳಬೇಕು ಅಂತಿರುತ್ತೆ, ಒಬ್ರಿಗೆ ಹೇಳಬಾರ್ದು ಅಂತಿರುತ್ತೆ. ಆದರೆ ನಮಗೆ ಯಾರಿಗೆ ಹೇಳಬೇಕೋ ಅವ್ರಿಗೆ ಹೇಳಬೇಕು ಅಂತ ಹೇಳಲಿಕ್ಕೆ ನಮ್ಮ ಕೈಲಾಗಲ್ಲ. ಯಾರಿಗೆ ನಮ್ಮ ಬಗ್ಗೆ ಹೇಳಬಾರ್ದು ಗೊತ್ತಾಗಬಾರ್ದು ಅಂತಿರ್ತೇವೋ ಅವ್ರಿಗೆ ನಮ್ಮ ಬಗ್ಗೆ ಎಲ್ಲ ಗೊತ್ತಾಗೋಗಿರುತ್ತೆ. ಆದರೆ ನಮ್ಮ ಬಗ್ಗೆ ನಮಗೆ ಇನ್ನೊಬ್ಬರಿಗೆ ತಿಳಿಸೋದು ಎಂಬುದು ನಮ್ಮ ಅಧೀನವಲ್ಲ. ಆದರೆ ಭಗವಂತನಿಗೆ ಹಾಗಲ್ಲ. ನನ್ನ ಕುರಿತು ಇವನು ತಿಳ್ಕೋಬೇಕು, ಇವನಿಗೆ ತಿಳಿಯಬೇಕು ಅಂದರೆ ಅವನಿಗೆ ತಿಳಿಯುವಂತೆ ಮಾಡ್ತಾನೆ. ಇಲ್ಲ ಅಂದರೆ ಅವನಿಗೆ ಭಗವಂತನ ತನ್ನ ಕುರಿತು ತಿಳಿಯದೇ ಮಾಡ್ತಾನೆ. ಅದು ಭಗವಂತನ ವಿಶೇಷ. ಯೋಗ್ಯರಿಗೆ ಅಂದರೆ ಸದ್ಭಕ್ತರಿಗೆ ತನ್ನನ್ನು ಚೆನ್ನಾಗಿ ತಿಳಿಸಿಕೊಡ್ತಾನೆ, ತಿಳಿಯುವಂತೆ ಅನುಗ್ರಹ ಮಾಡ್ತಾನೆ. ಆದ ಕಾರಣ ಪ್ರತಾಪನ. ಇನ್ನು ಪ್ರಕರ್ಷೇಣ ತತತ್ವಾತ್ ಪ್ರತಃ ಪಾತೀತಿ ಪಹ ನ ವಿದ್ಯತೆ ಪಹ ಯಸ್ಯ ಸಹ ಅಪಹ ನಯತಿ ಸರ್ವಂ ಪ್ರೇರಯತೀತಿ ನಃ. ಇವನು ಚೆನ್ನಾಗಿ ವ್ಯಾಪಿಸಿರ್ತಾನೆ, ಪಾಲಕರಹಿತನಾಗಿದ್ದಾನೆ ಹಾಗೂ ಸರ್ವ ಪ್ರೇರಕನಾಗಿದ್ದಾನೆ. ಭಗವಂತ ಎಲ್ಲಿದ್ದಾನೆ ಅಂತ ಪ್ರಶ್ನೆ ಮಾಡಿದರೆ ಸಮಾಧಾನ ಎಲ್ಲಿ ಇಲ್ಲ ಅಂತ ಬರುತ್ತೆ. ಭಗವಂತ ಎಲ್ಲಿದ್ದಾನೆ ಅಂದರೆ ಎಲ್ಲಿ ಇಲ್ಲ ಅಂದರೆ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಅವನು ಇಲ್ಲದೇ ಇರುವ ಜಾಗವೇ ಇಲ್ಲ. ಆದರೆ ಅವನನ್ನು ನೋಡುವ ಕಣ್ಣುಗಳು, ದೃಷ್ಟಿ, ಜ್ಞಾನ, ವಿವೇಕ ನಮಗೆ ಇಲ್ಲ. ಅವನು ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ಅದಕ್ಕೆ ನಮ್ಮ ಸ್ವಾಮಿಗಳು ಹೇಳ್ತಾ ಇರ್ತಾರೆ, ಕಣ್ಣು ಮುಚ್ಚಿ ನೋಡು ಅಂತರಂಗದಲ್ಲಿ ಕಾಣು ಅಂತೇಳಿ. ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ.
ಈ ಕಣ್ಣುಗಳಿಂದ ಅವನು ಕಾಣೋದಿಲ್ಲ. ಆದ ಕಾರಣ ಕಾಣುವ ಕಣ್ಣುಗಳನ್ನು ಮುಚ್ಚಿ ಕಾಣದ ಕಣ್ಣುಗಳನ್ನು ತೆರೆದು ಕಾಣದ ಭಗವಂತನನ್ನು ಕಾಣಬೇಕು ಅಂತ ಹೇಳ್ತಾನೆ. ಆದ ಕಾರಣ ಎಲ್ಲೋ ಇಲ್ಲ ಅವನು ಭಗವಂತ, ನಮ್ಮಲ್ಲೇ ಇದ್ದಾನೆ ಭಗವಂತ. ಅವನನ್ನು ಎಲ್ಲೆಲ್ಲೋ ಹುಡುಕಬೇಡ, ನಿನ್ನಲ್ಲೇ ಇದ್ದಾನೆ ಬಿಂಬರೂಪಿಯಾಗಿ. ಅದಕ್ಕೆ ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನು ಅಂತ ಹೇಳ್ತಾರೆ. ಚೆನ್ನಾಗಿ ವ್ಯಾಪಿಸಿರ್ತಾನೆ, ಅವನಿಲ್ಲದೇ ಇರುವ ಜಾಗವೇ ಇಲ್ಲ. ಅವನೇ ಪಾಲಕ, ಎಲ್ಲರನ್ನೂ ಪಾಲನೆ ಮಾಡ್ತಾನೆ. ಆದರೆ ಅವನಿಗೆ ಪಾಲಕರು ಯಾರೂ ಇಲ್ಲ. ಅಂದರೆ ಅವನ ಮೇಲೆ ಇನ್ನೊಬ್ಬ ಬಾಸು, ಇನ್ನೊಬ್ಬ ರಾಜ, ಅವನನ್ನು ಪಾಲನೆ ಮಾಡುವಂಥ, ಅವನನ್ನು ಭಗವಂತನನ್ನು ನಿಯಂತ್ರಣ ಮಾಡುವ, ನಿಯಮನ ಮಾಡುವಂತಹ ಪಾಲಕನಿಲ್ಲದೇ ಇರುವವನು. ಅಷ್ಟೇ ಅಲ್ಲ, ಸರ್ವ ಪ್ರೇರಕನೂ ಆಗಿದ್ದಾನೆ. ಎಲ್ಲರಿಗೂ ಅವನೇ ಪ್ರೇರಕ. ಅವನು ಬಿಟ್ಟ ಅವನೇ ಯಾರಿಗೆ ಏನು ಒಂದು ಊಹೆ ಬರಬೇಕು, ಒಂದು ಆಲೋಚನೆ ಬರಬೇಕು, ಈ ಕೆಲಸ ಮಾಡಬೇಕು ಅಂತ ಅನಿಸಬೇಕಾಗಿದ್ದರೂ ಸರ್ವ ಪ್ರೇರಕನಾಗೇ ಇದ್ದಾನೆ ಭಗವಂತ. ಆದ ಕಾರಣ ಅವನಿಗೆ ಪ್ರತಾಪನಃ ಅಂತ ಹೆಸರು. ಇನ್ನು ಪ್ರಕರ್ಷೇಣ ತತತ್ವಾತ್ ಪ್ರತಃ ಆಕಾಶಃ ತದ್ವತ್ ಆಪ್ನೋತಿ ಅಥವಾ ತಮ್ ಆಪ್ನೋತಿ ಇತಿ ಪ್ರತಾಪನ. ಇವನು ಚೆನ್ನಾಗಿ ವ್ಯಾಪಿಸಿದ್ದಾನೆ ಅಂತ ಹೇಳ್ಕೊಂಡ್ವಿ. ಹೇಗೆ ವ್ಯಾಪಿಸಿದ್ದಾನೆಂದರೆ ಆಕಾಶದಂತೆ ವ್ಯಾಪಿಸಿಕೊಂಡಿದ್ದಾನಂತೆ. ಆಕಾಶ ಎಲ್ಲಿ ಇರುತ್ತೆ ಅಂದರೆ ಎಲ್ಲ ಕಡೆ ಇರುತ್ತೆ. ಆಕಾಶ ಇರದೇ ಇರುವ ಜಾಗವೇ ಇಲ್ಲ. ಆಕಾಶ ಅಂದರೆ ಅರ್ಥ ಏನು ಅಂದರೆ ಅವಕಾಶ ಕೊಡುವುದು ಆಕಾಶ ಅಂದರೆ ಶೂನ್ಯ ಪ್ರದೇಶ. ಒಂದು ಜಾಗದಲ್ಲಿ ಒಂದು ಪದಾರ್ಥ ಇಟ್ಟು ಬಿಟ್ಟರೆ ಅಲ್ಲಿ ಆಕಾಶವಿಲ್ಲ, ನಮಗೆ ಆ ಪದಾರ್ಥ ಕೈಗೆ ತಗಲತ್ತೆ. ಅದೇ ಆಕಾಶ ಇದೆ ಅಂತ ಹೇಳಿದರೆ ನಮ್ಮ ಕೈಯಲ್ಲಿ ಹೋಗುತ್ತೆ. ಅಂದರೆ ಅವಕಾಶ ಕೊಡುವುದು ಆಕಾಶ. ಅಂದರೆ ಆಕಾಶ ಎಲ್ಲ ಕಡೆ ಇದೆ, ಇಲ್ಲದೇ ಇರೋ ಅದಕ್ಕೆ ಘಟಾಕಾಶ, ಪಟಾಕಾಶ. ಘಟಾಕಾಶ ಅಂದರೆ ಗಡಿಗೆಯಲ್ಲಿ ಇರುವ ಖಾಲಿ ಪ್ರದೇಶ ಘಟಾಕಾಶ. ಪಟಾಕಾಶ, ಪಟ ಅಂದರೆ ವಸ್ತ್ರ, ವಸ್ತ್ರದ ತಂತುಗಳ ಮಧ್ಯ ಸಂಧಿ ಇರುತ್ತೆ, ಸಣ್ಣ 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 ಸಂಧಿಗಳು. ಆಕಾಶ ಅವಕಾಶ ಕೊಡುತ್ತೆ. ಆದ ಕಾರಣ ಆಕಾಶದಂತೆ ಎಲ್ಲ ಕಡೆ ವ್ಯಾಪಿಸಿರ್ತಾನೆ, ಅಥವಾ ಆಕಾಶವನ್ನು ವ್ಯಾಪಿಸಿಕೊಂಡಿರ್ತಾನೆ. ಆಕಾಶದಂತೆ ವ್ಯಾಪಿಸಿರ್ತಾನೆ, ಆಕಾಶವನ್ನೇ ವ್ಯಾಪಿಸಿಕೊಂಡಿರ್ತಾನೆ. ಅದು ಭಗವಂತನ ಒಂದು ಅಘಟನಾಘಟನ ಸಾಮರ್ಥ್ಯ, ಅಚಿಂತ್ಯದ್ಭುತ ಶಕ್ತಿ. ಆದ ಕಾರಣ ಭಗವಂತನಿಗೆ ಪ್ರತಾಪನಃ ಅಂತ ಹೆಸರು. ಇಲ್ಲಿ ತಾಪವನ್ನು ಕೊಡೋದು ಕೂಡ ಭಗವಂತನಿಗೆ ಗುಣವೇ ಆಗಿದೆ. ಇಲ್ಲಿ ಭಗವಂತ ನೇರಾಗೆ ತಾಪವನ್ನು ಕೊಡಬಹುದಲ್ವಾ? ಸೂರ್ಯನಲ್ಲಿದ್ದು ಯಾಕೆ ತಾಪವನ್ನು ಕೊಡಬೇಕು? ಅಗ್ನಿಯಲ್ಲಿದ್ದು ಯಾಕೆ ಸುಡಬೇಕು? ತಾನೇ ನೇರವಾಗಿ ಸುಡಬಹುದಲ್ವಾ ಅಂತ ಪ್ರಶ್ನೆ. ಆದರೆ ಅವನು ಈ ಯಾರಿಗೂ ಗೊತ್ತಾಗದೆ ಸೂರ್ಯಾಂತರ್ಯಾಮಿಯಾಗಿ, ಚಂದ್ರಾಂತರ್ಯಾಮಿಯಾಗಿ, ಅಗ್ನಿ ಅಂತರ್ಯಾಮಿಯಾಗಿ ಯಾಕೆ ಸುಡ್ತಾನೆ, ಬೆಳಕು ಕೊಡ್ತಾನೆ, ತಾಪವನ್ನು ಯಾಕೆ ಕೊಡ್ತಾನೆ? ನೇರಾಗೆ ತಾಪವನ್ನು ಕೊಡಬಹುದಲ್ವಾ? ಅಂದರೆ ನೇರಾಗಿ ತಾಪವನ್ನು ಕೊಟ್ಟರೆ ಎಲ್ಲರೂ ನಿಂದಿಸುತ್ತಾರೆ ಅಂತ ಹೇಳಿ ಆ ನಿಂದೆ ಏನೋ ಸೂರ್ಯನಿಗೆ ಬರಲಿ, ನನಗೆ ನಿಂದೆ ಬರೋದು ಬೇಡ ಅಂತ ಭಗವಂತ ತನ್ನ ಈ ಜಗತ್ತಿನಿಂದ ಮಾಡುವಂತಹ ನಿಂದೆಯನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಅಂತರ್ಯಾಮಿಯಾಗಿ ತಾಪವನ್ನು ಕೊಡ್ತಾ ಇದ್ದಾನೆ ಅಂತ ನಾವು ಅನ್ಕೋಬಹುದಾ ಅಂದರೆ ಖಂಡಿತ ಅಲ್ಲ, ತಪ್ಪದು. ಯಾಕೆ ಅಂದರೆ ಅದೇ ಭಗವಂತ ಚಂದ್ರನಲ್ಲಿದ್ದು ಆಹ್ಲಾದವನ್ನು ಕೊಡ್ತಾನೆ, ಅದೇ ಭಗವಂತ ಸೂರ್ಯನಲ್ಲಿದ್ದು ತಾಪವನ್ನು ಕೊಡ್ತಾನೆ, ಬೆಳಕನ್ನು ಕೊಡ್ತಾನೆ. ಯಾರಿಗಾದರೂ ಕೂಡ ತನ್ನ ಗುಣ ತಿಳಿಯಬಾರದು, ಬಚ್ಚಿಡಬೇಕು, ರಹಸ್ಯವಾಗಿಡಬೇಕು ಅಂತ ಯಾರೂ ಅಂದ್ಕೊಳ್ಳೋದಿಲ್ಲ. ಈ ಕೆಲಸವನ್ನು ನಾನೇ ಮಾಡಿದ್ದೇನೆ ಅಂತ ಎಲ್ಲರೂ ಪ್ರಕಟ ಮಾಡಲಿಕ್ಕೆ ಉತ್ಸಾಹ ಇರ್ತಾರೆ. ಯಾರು ನಾನು ಈ ಕೆಲಸ ಮಾಡಿಲ್ಲ, ಇನ್ನೊಬ್ಬರ ದ್ವಾರ ನಾನು ಮಾಡಿಸಿದೆ ಅಂತ ಯಾರು ಕೀರ್ತಿಯನ್ನು ಇನ್ನೊಬ್ಬರಿಗೆ ಕೊಡಲಿಕ್ಕೆ ಇಷ್ಟಪಡೋದಿಲ್ಲ. ಆದರೆ ಬೆಳಕನ್ನು ಕೊಡ್ತಾನೆ, ಎಲ್ಲ ಸರಿ,
ತಾಪವನ್ನು ಕೊಡ್ತಾನೆ. ಇದು ಸರಿಯಾ ಅಂತ ಹೇಳಿದರೆ, ತಾಪವನ್ನು ಕೊಡುವುದೂ ಕೂಡ ಭಗವಂತನಿಗೆ ಒಂದು ಗುಣವೇ ಆಗಿದೆ. ಆದ ಕಾರಣ ಅವನು ತನ್ನ ಗುಣ ಇನ್ನೊಬ್ಬರಿಗೆ ತಿಳಿಯಬಾರದು ಅಂತ ಅಂತರ್ಯಾಮಿತ್ವೇನ ತಾಪವನ್ನು ಕೊಡಬೇಕಾದಂತಹ ಅಗತ್ಯ ಇಲ್ಲ. ತಾಪ ಕೊಡೋದು ಎಂಬುದು ದುರ್ಗುಣವಾದರೆ ಮುಚ್ಚಿಟ್ಕೋಬೇಕು. ನಮ್ಮಲ್ಲಿರೋ ದುರ್ಗುಣಗಳೆಲ್ಲ ನಾವು ಮುಚ್ಚಿಟ್ಕೊಳ್ತೇವೆ, ಸದ್ಗುಣಗಳು ಮಾತ್ರ ಹೇಳ್ಕೊಳ್ತೇವೆ. ಆದರೆ ಭಗವಂತನಿಗೆ ತಾಪ ಕೊಡುವುದೂ ಕೂಡ ಗುಣವೇ ಆದ ಕಾರಣ ಅವನ ಅಂತರ್ಯಾಮಿತ್ವೇನ ಕೊಟ್ಟು ತಾನು ತಾಪವನ್ನು ಕೊಡ್ತೇನೆ ಎಂಬ ಗುಣವನ್ನು ಮುಚ್ಚಿಟ್ಕೊಳ್ಳಬೇಕಾದಂತಹ ಅಗತ್ಯ ಇಲ್ಲ, ಇಚ್ಛೆಯೂ ಅವನಿಗೆ ಇಲ್ಲ. ಈ ಜಗತ್ತಿಗೆ ತಾಪವನ್ನು ಇವನು ಕೊಡೋದು ಭಗವಂತನಿಗೆ ಗುಣವು ಹೇಗೆ ಅಂತ ಹೇಳಿದರೆ, ಈ ಜಗತ್ತಿನಲ್ಲಿರುವ ಕಶ್ಮಲಗಳೆಲ್ಲ ಸುಟ್ಟು ಹೋಗಬೇಕು ಅಂದರೆ ತಾಪವು ಬೇಕೇ ಬೇಕು. ಆದ ಕಾರಣ ಭಗವಂತನು ಪ್ರತಿಯೊಂದು ವಸ್ತುವಿನಲ್ಲಿ ಅಂತರ್ಯಾಮಿಯಾಗಿದ್ದು ಆ ವಸ್ತುಗಳಿಗೆ ಆ ತಾಪವನ್ನು ಮಾಡುವ ಶಕ್ತಿಯನ್ನು ಕೊಟ್ಟು ಅವುಗಳ ದ್ವಾರ ಈ ಜಗತ್ತಿನಲ್ಲಿ ನಡೆಯುವ ಕಾರ್ಯಗಳನ್ನು ನಡೆಸುವುದು ಭಗವಂತನ ಒಂದು ಲೀಲಾ ವಿಲಾಸವಾಗಿರುತ್ತೆ. ಆದ ಕಾರಣ ಅವನು ಸೂರ್ಯಾಂತರ್ಯಾಮಿಯಾಗಿ ಜಗತ್ತಿಗೆ ತಾಪವನ್ನು ಕೊಡ್ತಾನೆ ಹೊರತು ಅವನು ನೇರಾಗಿ ಕೊಡುವ ಶಕ್ತಿ ಇದ್ದರೂ ಹಾಗೆ ಕೊಡುವುದು ಗುಣವೇ ಹೊರತು ಅವನಿಗೆ ಅದು ದೋಷವಲ್ಲ ಅಂತ ಹೇಳ್ತಾ, ಇನ್ನು ಬೃಹತಿ ಸಹಸ್ರಕ್ಕೆ ಬಂದರೆ, ಓಂ ಪ್ರತಾಪನಾಯ ನಮಃ. ಓಂ ಓಂ ಇಂದ್ರಹೂತಿಂ ಪನ್ಯಸೀಂ ಧೀತಿಂ ದೈವ್ಯಸ್ಯ ಯಾಮನ್ ಜನಸ್ಯ ರಾತಿಂ ವನತೆ ಸುಧಾನು ದೂರಾಚ್ಚಿದಾ ವಸತೋ ಅಸ್ಯ. ಸುಧಾನು ಒಳ್ಳೆ ದಾನಶೀಲನಾದ ಇಂದ್ರನು ದೈವ್ಯಸ್ಯ ದೇವ ಸಂಬಂಧಿಯಾದ ದೂರಾಚಿತ್ ದೂರದ ಜಾಗದಲ್ಲೂ ಆವಸತಃ ವಾಸಿಸುವ ಅಸ್ಯ ಈ ಯಾವ ಜನಸ್ಯ ಯಜಮಾನನಿಗೂ ಯಾಮನ್ ಯಜ್ಞದಲ್ಲಿ ಆಗುವ ಪನ್ಯಸೀಂ ಹೊಗಳಲ್ಪಡುವ ಧೀತಿಂ ಸೇವಾರೂಪವಾದ ಕ್ರಿಯೆಯನ್ನು ಇಂದ್ರಹೂತಿಂ ಇಂದ್ರನ ಸ್ತೋತ್ರವನ್ನು ರಾತಿಂ ಹವಿಸ್ಸನ್ನು ವನತೆ ಸ್ವೀಕರಿಸುತ್ತಾನೆ. ಆ ಭಗವಂತ ಶ್ರೀಹರಿ ಒಳ್ಳೆಯ ದಾನಶೀಲನಾಗಿದ್ದಾನೆ. ಈ ದೇವಸ್ಥಾನದಿಂದ ಯಜ್ಞದ ಶಾಲೆಯಿಂದ ಯಜಮಾನ ದೂರ ಇದ್ದರೂ ಕೂಡ ಆ ಇಂದ್ರನಾಮಕ ಭಗವಂತನು ಆ ಭಕ್ತನ ಅಂದರೆ ಯಜಮಾನನ ಸೇವೆಯನ್ನು ಸ್ವೀಕಾರ ಮಾಡ್ತಾನೆ. ಅವನು ಮಾಡುವ ಸ್ತುತಿಯನ್ನು ಹವಿಸ್ಸನ್ನು ಸ್ವೀಕಾರ ಮಾಡ್ತಾನೆ. ಅದೇ ಭಗವಂತನ ಒಂದು ಕರುಣೆ. ಭಗವಂತ ಆ ಯಜ್ಞ ಮಾಡುವ ಯಜಮಾನನಾದರೂ ಭಕ್ತನಾದರೂ ತಾನು ದೂರ ಇದ್ದರೂ ಸರಿ, ಯಜ್ಞಶಾಲೆಯಿಂದ ದೂರ ಇದ್ದು ಯಜ್ಞವನ್ನು ಮಾಡಿಸಿದರೂ ಆ ಯಜಮಾನನ ಸೇವೆಯನ್ನು ಸ್ವೀಕಾರ ಮಾಡ್ತಾನೆ. ಅವನು ಕೊಡುವ ಹವಿಸ್ಸನ್ನು ಸ್ವೀಕಾರ ಮಾಡ್ತಾನೆ. ಅದು ಭಗವಂತನ ಕರುಣೆ ಅಂತ ಹೇಳ್ತಾ, ಜನಸ್ಯ ರಾತಿಂ ವನತೆ ಸುಧಾನುಹು ಶತ್ರುಗಳನ್ನು ಸೀಳುವ ಇಂದ್ರನು ಯಜಮಾನನ ಹವಿಸ್ಸನ್ನು ಸ್ವೀಕರಿಸುತ್ತಾನೆ ಅಂತ ಹೇಳ್ತಾ, ಶತ್ರುಗಳನ್ನು ಚೆನ್ನಾಗಿ ತಾಪಗೊಳಿಸುವುದರಿಂದ ಪ್ರತಾಪನಃ ಎಂಬುದು ವಿಷ್ಣು ನಾಮವಾಚಿಯಾಗಿದೆ. ಶತ್ರುನ್ ಪ್ರತಾಪಯತೀತಿ ಪ್ರತಾಪನಃ, ಶತ್ರುಗಳನ್ನು ಚೆನ್ನಾಗಿ ತಾಪವನ್ನು ಕೊಟ್ಟು ಅವರಿಗೆ ತಾಪವನ್ನು ಕೊಡ್ತಾನಾದ ಕಾರಣ ಭಗವಂತನಿಗೆ ಪ್ರತಾಪನಃ ಅಂತ ಹೆಸರು ಅಂತ ಹೇಳಿದಲ್ಲಿ ಇವತ್ತು ಮುಗಿಸಿ, ನಾಳೆ ರುದ್ಧ ಎಂಬುವಂತಹ ಭಗವಂತನ ನಾಮವನ್ನು ಹೇಳ್ಕೊಳ್ಳೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು, ಮಧ್ಯೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.